ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸ್ಯಾಟರ್ಡೇ ಲಾಗ್. ಲೇಟಾಗಿ ಎದ್ವಿ, ಟಿಫನ್ ಏನೂ ಆಗಿಲ್ಲ. ಕಾಫಿ ಕುಡಿದ್ವಿ, ಬಂದು ತಿಂದ್ವಿ. ಇವಾಗ ಫಿಶ್ ತರಕ್ಕೆ ಹೋಗ್ತಾಯಿದ್ದೀವಿ. ನಮ್ಮಮ್ಮ ರೆಡಿ ಆಗ್ತಾಯಿದ್ದಾರೆ. ನಮ್ಮ ಟಾಪ್ಸಿ ಟಿ ವಿ ನೋಡ್ತಾ ಇದ್ದಾಳೆ. ದಪ್ಪ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್, ಸಣ್ಣ ಆಗಬೇಕು. ಟಿ ವಿ ಓಡ್ತಾ ಇದೆ. ಓಕೆ ಫ್ರೆಂಡ್ಸ್, ಫಿಶ್ ತೊಗೊಬರೋಣ. ಏನು ಫಿಶ್ ಅಂತ ಗೊತ್ತಿಲ್ಲ, ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದು ತೊಗೋಬೇಕಂತ. ಅಲ್ಲೋಗಿ ನೋಡಿ ತೊಗೊಬರ್ತೀವಿ. ಓಕೆ ಫ್ರೆಂಡ್ಸ್, ಅಂಗಡಿಗೆ ಹೋಗೋಣ. ಅಂಗಡಿಗೆ ಹೋಗಿ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಟಾಸಿ ಅಪ್ಪ ಹೆಂಗ ಖುಷಿ ಅವಳಿಗಮ್ಮ. ಖುಷಿ ಬರ ನೋಡಿ, ಎಲ್ಲ ಎತ್ಕೊಂಬಂದು ಬಿಸಾಕಿದ್ದಾಳೆ. ಅಂಗಡಿಗೆ ಅಂತ ಇಲ್ಲಿ ಹೊರಟ್ವಿ. ಪಾಪು ಕೂಡ ಅವ್ರ ಅಪ್ಪ ಜೊತೆ ಆಟ ಆಡ್ತಾಯಿದ್ಲು. ಮತ್ತು ಇಲ್ಲಿ ಫೋಟೋ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ಚೇರ್ ಮೇಲೆ ಹತ್ತಿ ಫೋಟೋನ ಮುಟ್ಟಿ ನಮಸ್ಕಾರ ಮಾಡ್ಕೋತಾಳೆ. ನಮ್ಮ ಮನೆಯವರು ಆ ಚಿಕ್ಕ ಮನೆ ಒಳಗಡೆ ಕುತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಅವಳಿಗೆ ತುಂಬ ಹ್ಯಾಪಿ ಅವಳ ಜೊತೆ ಆಟ ಆಡಬೇಕಂದ್ರೆ. ಅವರ ಅಪ್ಪ ಇವತ್ತು ಫಸ್ಟ್ ಟೈಮ್ ಅದರೊಳಗಡೆ ಕೂತ್ಕೊತಾರೆ. ಅದನ್ನ ನೋಡಿ ತುಂಬ ಹ್ಯಾಪಿಯಾಗಿದ್ದಾಳೆ. ಮತ್ತು ಮನೆ ತುಂಬ ಐಟಮ್ಗಳು ಹಾಕ್ಬಿಡ್ತಾಳೆ. ಎಲ್ಲ ಪಾತ್ರೆಗಳು ಎತ್ಕೊಬರ್ತಾಳೆ, ಎಲ್ಲ ಎತ್ಕೊಬರ್ತಾಳೆ. ನಮಗಂತೂ ಕ್ಲೀನ್ ಮಾಡಿ ಸುಸ್ತಾಗುತ್ತೆ. ಬಟ್ ಮಕ್ಕಳಂದರೆ ಹಾಗೇ ಇರ್ತಾರೆ, ಏನು ಮಾಡೋದು. ಅಂಗಡಿಗೆ ಹೋಗೋಣಪ್ಪ ಅಂತ ಹೇಳಿದ್ರೆ ಮತ್ತು ಆಟನೇ ಜಾಸ್ತಿ ಆಟ ಆಡ್ತಾಯಿದ್ದಾಳೆ. ಮತ್ತು ರೆಡಿಯಾಗಿ ಬಾ ಅಂತೇಳಿ ಕರಿತಾನೆ ಇದ್ದೀವಿ. ಆದರೂ ನೋಡಿ ಬಾಲ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಎಲ್ಲಾದರೂ ಆಚೆ ಹೊರಡ್ಬೇಕಂದ ತಕ್ಷಣ ಸ್ಲಿಪ್ಪರ್ ಎತ್ಕೊಬರ್ತಾಳೆ ಫ್ರೆಂಡ್ಸ್. ಅವಳ ಕಾಲಲ್ಲಿ ಹಾಕಬೇಕು. ಆಚೆ ಬಂದ್ವಿ. ಬಿಸಿಲು ಅಂದರೆ ಕಣ್ಣೇ ಬಿಡ್ತಾಯಿಲ್ಲ, ಕಣ್ಣು ಕೈ ಬಿಡಿಸ್ತಾ ಇದ್ದಾಳೆ, ಅಷ್ಟು ಬಿಸಿಲು. ಹಿಂದೆ ಆಟ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಹೊರಗೆ ಹೋದರೆ ಅದಕ್ಕೆ ಜೊತೆಗೆ ಕರ್ಕೊಂಡ್ಬಂದ್ರೆ ಆಚೆ. ಬಟ್ ತುಂಬಾ ಬಿಸಿಲಿದೆ ಫ್ರೆಂಡ್ಸ್. ಇನ್ನು ಮುಂದೆ ಎಷ್ಟು ಬಿಸಿಲಿರುತ್ತೆ ಅನ್ನೋ ಗೊತ್ತಿಲ್ಲ. ಈಗಲೇ ಇಷ್ಟು ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ. ಬಟ್ ನಾವು ಯಾವಾಗಲೂ ಒಳಗಡೆ ಇರ್ತೀವಿ. ಹಾಗಾಗಿ ಸ್ವಲ್ಪ ಬಿಸಿಲನ್ನು ಇಟ್ಕೊಂಡಿದ್ದೀವಿ ಗಾಡಿ ಎತ್ಕೊಂಡು. ಅವರು ಸ್ವಲ್ಪ ದೂರ ಬರ್ತೀವಿ ಆಮೇಲೆ ಸುಮ್ಮನೆ ಇದ್ಲು, ಸ್ವಲ್ಪ ದೂರ ಬಿಟ್ಟೋದ್ರು. ಅಳ್ತಾ ಇದ್ಲು. ಮತ್ತು ಕೂರಿಸ್ಕೊಂಡು ಬಂದ್ವಿ ಅಂಗಡಿ ಹತ್ರ. ನೋಡಿ ಫಿಶ್ಶು, ಬಟ್ ವೆರೈಟೀಸ್ ಫಿಶ್ ಎಲ್ಲ ಇರುತ್ತೆ. ಅಷ್ಟೊಂದು ಇರಲಿಲ್ಲ ಇವತ್ತು ನಾವು ಬಂದಿದ್ದೆ ಮಧ್ಯಾಹ್ನ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾವು ಬಂದಿದ್ದು. ಚಿಕನ್ ಶಾಪು ಮತ್ತು ಫಿಶ್ ಶಾಪ್ ಎರಡೂ ಒಟ್ಟಿಗೆ ಇದೆ. ಬಟ್ ಅಲ್ಲಿ ನೊಣಗಳು ಜಾಸ್ತಿ. ನಾವೇನು ನೋಡಿ, ಇದು ಈ ಫಿಶ್ಶು ನೇಮ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ತೊಗೊಂಡ್ವಿ ಫಿಶ್ಶು. ವಾಶ್ ಮಾಡ್ತಾಯಿದ್ದೀನಿ. ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಫಿಶ್ಶು, ಇದು ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಅಕ್ಕಿ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಪೆಪ್ಪರ್ ಪೌಡರು, ಫಿಶ್ ಫ್ರೈ ಮಸಾಲ ಪೌಡರು, ಮತ್ತು ಗರಂ ಮಸಾಲ, ನೆಕ್ಸ್ಟು ಅರಿಶಿನ ಪುಡಿ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಫ್ರೆಂಡ್ಸ್. ಮಸಾಲ ಮಿಕ್ಸ್ ಮಾಡ್ಕೊಳ್ಳೋಣ. ಲೆಮನ್ ಜ್ಯೂಸ್, ಬೀಜ ತೆಗಿಬೇಕಿಡು. ಮಸಾಲೆ ಎಲ್ಲ ಹಚ್ಚಿಟ್ಕೋತಾ ಇದ್ದೀನಿ. ಸ್ವಲ್ಪನೇ ರೆಡಿ ಮಾಡ್ಕೋತೀವಿ, ಯಾಕಂದರೆ ಇನ್ನು ಸ್ವಲ್ಪ ಫುಲ್ ರೆಡಿ ಮಾಡಿದ್ರೆ ಜಾಸ್ತಿ ಆಗೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ನೈಟಿಗೆ ಸಾಂಬಾರು ರೆಡಿ ಮಾಡೋಣ ಅಂತ ನೋಡೋಣ. ಅಂದರೆ ವೆಜಿಟೇಬಲ್ ರೈಸು, ವೆಜಿಟೇಬಲ್ಲು ಬಟಾಣಿ, ಆಲೂಗಡ್ಡೆ ಮತ್ತು ಬೀನ್ಸು ಮತ್ತು ಅವರೆಕಾಳು ಇತ್ತು, ಸ್ವಲ್ಪ ಊರಿಂದ ತೊಗೊಂಬಂದಿದ್ದು, ಮತ್ತು ಕ್ಯಾರೆಟು. ಇಷ್ಟೇ ಫ್ರೆಂಡ್ಸ್. ಒಗ್ಗರಣೆಗೆ ಮಸಾಲೆ ಎಲ್ಲ ತಿಟ್ಕೊಂಡಿದ್ದೀನಿ. ಮತ್ತು
ಇವಾಗ ವೆಜಿಟೇಬಲ್ ರೈಸ್ ಮಾಡೋದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಮೆಣಸು ಮತ್ತು ಲವಂಗ, ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಆಮೇಲೆ ಹಾಕ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಒಣಗಿದೆ. ಇವಾಗ ಕಟ್ ಮಾಡಿ ಇಟ್ಟಿರೋಂಥ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉದುದ್ರಾಗಬೇಕಲ್ವ. ಅದಾದಮೇಲೆ ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದು ಮುಂಚೆನೇ ಆಯಿಲಲ್ಲಿ ಹಾಕಿದ್ರೆ ಇನ್ನೂ ಗರಿಯಾಗಿ ಮತ್ತು ಒಡೆದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಆಮೇಲೆ ಹಾಕ್ಕೊಂಡೆ. ಕಟ್ ಮಾಡಿ ವಾಶ್ ಮಾಡಿಟ್ಟಿರೋ ಅಂಥ ತರಕಾರಿ ಮತ್ತು ಕಾಳುಗಳು ಹಾಕ್ಕೊತಾ ಇದ್ದೀನಿ. ಬಟಾಣಿ ಮತ್ತು ಅವರೆಕಾಳು ಅಷ್ಟೇ, ಬೇರೆ ಏನಿಲ್ಲ. ವೆಜಿಟೇಬಲ್ ಬಂದುಬಿಟ್ಟು ನಾನು ಮುಂಚೆನೇ ಹೇಳಿದ್ದೀನಿ, ಕ್ಯಾರೆಟು, ಬೀಟ್ರೂಟು ಮತ್ತು ಬೀನ್ಸು ಅದೆಲ್ಲದನ್ನು ಹಾಕ್ಕೊಂಡು ಮತ್ತೆ ಪುನಃ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪನೇ ಅದು ವೆಜಿಟೇಬಲ್ ಎಲ್ಲ ಬೇಯೋದಕ್ಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ, ಆಲ್ರೆಡಿ ಲೇಟಾಗಿತ್ತು, ಬೆಳಗ್ಗೆನೂ ಟಿಫನ್ ತಿಂದಿರಲಿಲ್ಲ. ಹಾಗಾಗಿ ರೆಡಿಮೇಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಟೊಮೊಟೊನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಅಡುಗೆ ಅರಿಶಿನ ಹಾಕ್ತಾಯಿದ್ದೀನಿ. ಅಡುಗೆ ಅರಿಶಿನ ಹಾಕಿದ ಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಬರೀ ಮಿಕ್ಸ್ ಮಾಡು ಅದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಬಿಡಿ ಫ್ರೆಂಡ್ಸ್. ಮತ್ತು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಗರಂ ಮಸಾಲ, ಕುಷ್ಕಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೇ ಚೆನ್ನಾಗಿರುತ್ತೆ. ಮತ್ತು ರೆಡಿಮೇಡ್ ವೆಜಿಟೇಬಲ್ ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ. ಅದು 3/4 ಪ್ಯಾಕೆಟ್, ಇನ್ನೂ ಕಮ್ಮಿನೇ ಇತ್ತು ಫ್ರೆಂಡ್ಸ್. ಅರ್ಧ ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ, ಯಾಕಂದರೆ ಮೊನ್ನೆ ಬಿರಿಯಾನಿಗೆ ಹಾಕಿದ್ದೆ, ಸ್ವಲ್ಪನೇ ಅರ್ಧ ಪ್ಯಾಕೆಟ್ ಇತ್ತು, ಹಾಕ್ಕೊಂಡೆ. ಸ್ವಲ್ಪನೇ ಅಲ್ವಾ ಮಾಡ್ತಾಯಿರೋದು, ಹಾಗಾಗಿ ಅರ್ಧ ಪ್ಯಾಕೆಟ್ ಇತ್ತು, 3/4ಗಿನ್ನ ಅರ್ಧನೇ ಅದು ಇತ್ತು. ಮತ್ತು ಅದು ಮಸಾಲೆ ಎಲ್ಲ ಹಾಕಿದ ಮೇಲೆ ಡ್ರೈ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತಳ ಹಿಡಿದು ಬಿಡುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಟೀ ಕುಡಿಯೋ ಗ್ಲಾಸಲ್ಲಿ 2.5 ಗ್ಲಾಸ್ ಅಷ್ಟೇ, ಯಾಕಂದರೆ 1 ಟೈಮಿಗೆ ಮಾಡ್ಕೊತಾ ಇದ್ದೀನಿ. ಮತ್ತು ಸಂಜೆಗೆ ನೈಟಿಗೆ ಬೇರೆ ರೈಸ್ ರೆಡಿ ಮಾಡಬೇಕು, ಹಾಗಾಗಿ ನೆಕ್ಸ್ಟ್ ನೋಡೋಣ. ರೈಸ್ ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನೈಟ್ ಏನೇನು ಪ್ಲ್ಯಾನ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ನಾನು ಸ್ಟವ್ ಆವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನನಗೆ ಅಡುಗೆ ಮಾಡಬೇಕಾದ್ರೆ ಆ ಥರ ಎಲ್ಲ ಗಲೀಜು ಮಾಡ್ಕೊತಾ ಇದ್ರೆ ಇಷ್ಟ ಆಗೋಲ್ಲ. ಒಂದ್ಸರಿ ಆವಾಗ ಕ್ಲೀನ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಉಪ್ಪು ಮೊದಲೇ ಹಾಕ್ಕೊಂಡಿದ್ದೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲೆಮನ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಊರಿಂದ ತೊಗೊಂಬಂದಿದ್ದು ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಪುದೀನ ತೊಗೊಂಡಿದ್ವಿ, ತುಂಬ ಫ್ರೆಶ್ ಆಗಿತ್ತು ಫ್ರೆಂಡ್ಸ್. ಅದು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕಿ ಆಲ್ರೆಡಿ ಕುದೀತಾ ಇದೆ, 1-2 ಕುದಿ ಬಂತು. ಅದಕ್ಕೆ ಅಮ್ಮ ಕೊಟ್ಟಿರೋ ಅಂಥ ಹಸು ಮತ್ತು ಎಮ್ಮೆದು 2 ಬೆಣ್ಣೆ ಕಾಯಿಸ್ಬಿಟ್ಟು ತುಪ್ಪ ಮಾಡಿರೋದು, ಅದು ಕೂಡ 1 ಸ್ಪೂನ್ ಹಾಕ್ಕೊಂಡೆ. ಸ್ವಲ್ಪ ತಳ ಹಿಡಿಬಾರ್ದು, ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಹಾಕಿದ ಮೇಲೆ ಮತ್ತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೇ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಇರುತ್ತೆ. ಇಲ್ಲಾಂದರೆ ನಾವು ವಿಷಲ್ ಹಂಗೆ ಕೂಗಿಸಿದ್ರೆ ಎಲ್ಲ ಹಂಗಂಗೆ ಮಧ್ಯದಲ್ಲಿ ಇಟ್ಕೊಂಡಿರುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಬಾರಿಸ್ಕೋಬೇಕು. ನೋಡಿ, ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಬರಲಿ. ಮತ್ತು ಪಾಪುಗೆ ರೈಸ್ ರೆಡಿ ಮಾಡಬೇಕು, ಅದು ಸ್ವಲ್ಪ ರೆಡಿ ಮಾಡ್ಕೊತೀನಿ ಇದಿಟ್ಬಿಟ್ಟು. ನೆಕ್ಸ್ಟು ನಾವು ಮೊಟ್ಟೆ ತೊಗೊಂಡಿದ್ದೀವಿ. ಫಿಶ್ ತೊಗೊಂಡಿಲ್ಲ, ಅವ್ರ ಪಕ್ಕದಲ್ಲೇ ಮೊಟ್ಟೆದು ಒಂದು ದೊಡ್ಡ ಶಾಪ್ ಇದೆ. ಅಲ್ಲಿ ನಾವು ಮುಂಚೆ ನಾಟಿ ಮೊಟ್ಟೆ ಕೇಳಿದ್ವಿ, ಸಿಕ್ಕಿರಲಿಲ್ಲ. ಬಟ್ ಇವತ್ತು ಸಿಕ್ತು. ನಾಟಿ ಮೊಟ್ಟೆ ಜೊತೆಗೆ ಇನ್ನೊಂದು ಬಂದುಬಿಟ್ಟು ಗಿರಿರಾಜ ಮೊಟ್ಟೆ. ಅದರಲ್ಲಿ ಬಂದು ಗಿರಿರಾಜ ಮೊಟ್ಟೆಯಲ್ಲಿ 2 ಭಂಡಾರ ಇರುತ್ತೆ, ಅದು ಕೂಡ ತೊಗೊಂಡ್ವಿ. ನೋಡೋಣ, ಒಂದೇ ಒಂದು ತೊಗೊಂಡೆ, 7 ರೂಪೀಸ್ ಒಂದು. ನಾಟಿ ಮೊಟ್ಟೆ 9 ರೂಪೀಸು. ಬಟ್ ನಾಟಿನೇ ಪ್ಯೂರು ಅಂತೇಳಿ ಡೌಟ್ ಇತ್ತು, ಬಟ್ ನಾಟಿನೇ. ಮುಂಚೆ ಎಲ್ಲ ನಾವು ಯಾಮಾರಿದ್ದೀವಿ, ಡಿಕಾಕ್ಷನ್ ಹಾಕಿ ಇಟ್ಟಿರ್ತಾರೆ. ಹಾಗಾಗಿ ಫ್ರೆಂಡ್ಸ್, ಫಿಶ್ ಫ್ರೈ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡ್. ಮನೆ ನೋಡಿ, ನಮ್ಮ ಮನೆಯವ್ರು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹೆಂಗಾಗಿದೆ. ಫಿಶ್ ತೋರ್ಸಮ್ಮ, ಮ್ಯಾರಿನೇಟ್ ಆಗಿರೋದು. ಮ್ಯಾರಿನೇಟ್ ಆಗಿರೋ ಫಿಶ್ ಕೂಡ ಮತ್ತು ಪಾಪು ಕೂಡ ತಿಂತಾ ಇದ್ಲು ಮೊಟ್ಟೆ ನೋಡ್ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ಳು ಕೈಯಲ್ಲಿ ಕೊಟ್ಟರೆ ಅಷ್ಟೇ ಸ್ಮ್ಯಾಶ್ ಅದು.
ಹಾಗಾಗಿ ಬಾಯ್ಲ್ ಮಾಡೋಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಮತ್ತು ಒಂದೊಂದಾಗಿ ಪೀಸನ್ನು ಅಮ್ಮ ಅವರು ಫ್ರೈ ಮಾಡ್ತಾಯಿದ್ದಾರೆ. ನೋಡೋಣ ಫ್ರೈ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಫೋಸ್ ಕೊಡಿ, ಫೋಟೋ ತೊಗೋಬೇಕಂತ ಹೇಳಿದೆ. ನೋಡಿ ಯಾವ ಥರ ಫೋಸ್ ಕೊಡ್ತಾಯಿದ್ದಾರೆ. ಅವರೇ ಫ್ರೈ ಮಾಡೋದು. ನನಗೆ ಅಲ್ಲಿ ನಿಂತ್ಕೊಂಡು ಫ್ರೈ ಮಾಡೋವಷ್ಟು ಪೇಷನ್ಸ್ ನನಗಿರಲ್ಲ. ಹಾಗಾಗಿ ಅವ್ರಿಗೆ ಹೇಳ್ತೀನಿ ಈಗ ಮಾಡೋದಕ್ಕೆ. ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ನಾನು ಕಾರ್ನ್ಫ್ಲವರ್ ಹಾಕಿದ್ದೀನಲ್ವ, ಅದು ಸ್ವಲ್ಪ ಚೆನ್ನಾಗಿ ಮಾವನ ಹಿಡ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ನಾನು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್, ಸೂಪರ್. ಮತ್ತು ವೆಜಿಟೇಬಲ್ ರೈಸ್ ಕೂಡ ರೆಡಿ ಆಯಿತು, ಫಿಶ್ ಕೂಡ ರೆಡಿ ಆಯಿತು, ಮತ್ತು ಮೊಟ್ಟೆ ಕೂಡ ಬಾಯ್ಲ್ ಮಾಡಿಟ್ಟಿರೋದು ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಹೇಳಿ ಅಮ್ಮ, ಹೇಗಿದೆ ಅಂತ. ಹೇಗಿದೆ? ಅದೆಯಾ? ಓಕೆ ಫ್ರೆಂಡ್ಸ್, 3:30 ಆಗೋಯ್ತು. ಊಟ ಮಾಡ್ಕೊಂಬರ್ತೀವಿ. ಇಷ್ಟು ಊಟ ಮಾಡಿ ಮಧ್ಯಾಹ್ನ ಮತ್ತು ಪಾಪು ಜೊತೆ ಆಟ ಆಡ್ಕೊಂಡು ಅವಳಿಗೆ ಊಟ ಮಾಡಿಸಿ ಮತ್ತು ಸ್ವಲ್ಪ ಬೆಡ್ಶೀಟ್ ವಾಶ್ ಮಾಡಿದ್ದೆ, ಅದೆಲ್ಲ ಮೇಲೆ ಹಾಕ್ಬಾರ ಅಷ್ಟರಲ್ಲಿ ಲೇಟ್ ಆಗೇ ಹೋಯಿತು. ಮತ್ತು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇದು ನೈಟ್ ಲಾಗ್. ಮತ್ತು ಪರೋಟ ಮತ್ತು ಸ್ವಲ್ಪ ಪಲ್ಯ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಫಿಶ್ ನಾಳೆ ಮಾಡ್ಕೊಳ್ಳೋಣ ಸಂಡೇ ಸ್ಪೆಷಲ್ಗೆ ಅಂತ ಹೇಳ್ಬಿಟ್ಟು. ಫೈನಲಿ ಇದನ್ನು ರೆಡಿ ಮಾಡೋಣ ಅಂತೇಳಿ ಡಿಸ್ಕಸ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಅವರು ಪರೋಟನೂ ಅಷ್ಟೇ, ದೋಸೆನೂ ಅಷ್ಟೇ ನಮ್ಮ ಮನೇಲಿ ಅವರೇ ಸುಡೋದು. ಯಾವಾಗಾರ ಎಮರ್ಜೆನ್ಸಿ ಇದ್ದಾಗ ಅವರಿಗೆ ಆಫೀಸ್ ಲೇಟ್ ಆದರೆ ಮಾತ್ರ ನಾನು ಸುಟ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಮಲಬಾರ್ ಪರೋಟ. ಇದು ತುಂಬ ಸಾಫ್ಟಾಗಿ, ನಾವು ಬೇಯಿಸ್ದಂಗೆ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವಿದು ದುಡ್ಡು ಕೊಟ್ಟು ತೊಗೊಳೋದು ತುಂಬ ಚೆನ್ನಾಗಿದೆ. ಯಾಕಂದರೆ ಇಲ್ಲದೇ ಇರೋದೆಲ್ಲ ಹೇಳ್ಬಾರ್ದಲ್ಲ. ಮತ್ತು ಬಾಳೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಬಾಳೆಕಾಯಿ ಮತ್ತು ಆಲೂಗಡ್ಡೆ ಎರಡನೇ ಹಾಕ್ತೀನಿ. ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಅಷ್ಟೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್, ಬೇರೇನೂ ಹಾಕಿಲ್ಲ. ನೋಡೋಣ ಏನು ಹೇಳ್ತಾರೆ. ಸೂಪರಾಗಿದೆಯಾ? ಬಾಳೆಕಾಯಿ ಮತ್ತು ಆಲೂಗಡ್ಡೆ ಎರಡೇ ಹಾಕಿರೋದು. ಪಾಪು ಎಲ್ಲೆಲ್ಲಿ ಏನೇನು ಬಿಸಾಕಿದ್ದಾಳೆ. ಮಲ್ಕೋಬೇಕಾದ್ರೆ ತಿರ್ಬೇಕು. ಹಾಯ್ ಫ್ರೆಂಡ್ಸ್, ಪರೋಟ ತಿಂದಾಯಿತು. ಮಲ್ಗೋ ಟೈಮು. ಪಾಪು ಕೂಡ ಮಲಗಿದ್ದಾಳೆ, ನಾವು ಕೂಡ ಮಲ್ಕೋಬೇಕು ಇವಾಗ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಬಾಯ್. ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಬಾಯ್.